ಅದರ ಆಧ್ಯಾತ್ಮಿಕದ ಮೊದಲ ಸತ್ಯ ನಾವು ಈ ದೇಹವನ್ನು ಧರಿಸ್ಕೊಂಡಿರ್ತಕ್ಕಂಥ ಆತ್ಮಗಳು. ಹಾಗ ನಾವೆಲ್ಲರೂ ಕೂಡ ಯಾರು? ಆತ್ಮಗಳು. ಆತ್ಮ ದೇಹ ಪಡೆದುಕೊಂಡ ಅಂದ್ರೆ ಹುಟ್ಟು, ಆತ್ಮ ದೇಹ ಬಿಟ್ಟ ಅಂದ್ರೆ ಸಾವು. ತಮ್ಮ ಗುಣ ಆಗಿದೆ, ಇದರಲ್ಲಿ ಗುಣ ಬಂದಿದೆ. आपको पवित्र आत्मा हो, तावೊಂದು पवित्र सोल ಆಗಿದ್ದೀರಾ. जो अपने हर कर्म से शांति, प्रेम और सद्भाव जैसे निजी संस्कारों को प्रत्यक्ष करते हो. ಅಂದ್ರೆ ತಾವು ತಮ್ಮಲ್ಲಿರುವಂತಹ ಶಾಂತಿ, ಪ್ರೇಮ ಮತ್ತೆ ಸದ್ಭಾವ ಅಂತ ಹೇಳುವಂತಹ ಶ್ರೇಷ್ಠ ಸಂಸ್ಕಾರ ಗುಣವನ್ನ ತಾವು ಪ್ರತ್ಯಕ್ಷ ಮಾಡ್ತಾ ಇದ್ದೀರಾ. ಇದು ನಿಮ್ದು ಕರೆಕ್ಟ್ ಆಗಿದೆ, ನಿಜ ತಾನೇ? ನೀವ್ ಹೇಳ್ಬೇಕು, ನೀವೇನ್ ಮಾಡ್ತಾ ಇದ್ದೀರಾ ಅದಕ್ಕೆ ಭಗವಂತ ನಿಮಗೆ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ನೋಡಿ, ನಾವೆಲ್ಲರೂ ಸಹ ಭಗವಂತನ ಮಕ್ಕಳಾಗಿದ್ದೇವೆ. ನಾವೆಲ್ಲ ಭಗವಂತನನ್ನ ಜನ್ಮ ಜನ್ಮಾಂತಗಳಿಂದ ಅವನಿಂದ ಎಲ್ಲ ಗುಣಗಳು ಹಾಗೂ ಶಕ್ತಿಗಳನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಜನ್ಮ ಜನ್ಮಾಂತರಗಳಿಂದ ಈ ಸೃಷ್ಟಿಯ ನಾಟಕದಲ್ಲಿ ದೇಹ ಅಂತಕ್ಕಂಥ ಉಡುಪನ್ನು ಧರಿಸ್ಕೊಂಡು ಪಾತ್ರ ಮಾಡ್ತೀವಿ. ಮಾಡುವಾಗ ಅನೇಕ ಕುಂದು ಕೊರತೆಗಳು, ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ವರ್ತಮಾನ ಸಮಯದಲ್ಲಿ ತಾವುಗಳೆಲ್ಲರೂ ಸಹ ಈ ಒಂದು ಮಹಾನ್ ಸಂಸ್ಥೆಯಲ್ಲಿ ಸೇರಿದ್ದೀರಿ. ಈ ಮಹಾನ್ ವ್ಯಕ್ತಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಮಹಾನ್ ದೇವರ ಸಾನ್ನಿಧ್ಯದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಮಗೆ ನಿಜವಾಗಿಯೂ ಕೂಡ ಪರಮ ಸೌಭಾಗ್ಯ ಇದು. ಇಂಥ ಮಹಾನ್ ವ್ಯಕ್ತಿಗಳ ಸಮ್ಮುಖದಲ್ಲಿ ನಿಮಗಿಂಥ ಅವಕಾಶ ಸಿಕ್ಕಿದೆ. ನೀವು ಎಂತಹದೇ ಸ್ಥಿತಿಯಲ್ಲಿ ಇದ್ರೂ ಸಹ ನಿಮ್ಮನ್ನು ರಕ್ಷಕರಾಗಿ ಒಬ್ರು ಇದ್ದಾರೆ ಅಂತ ನಿಮಗೆ ಧೈರ್ಯ ಇದೆಯಾ ಅಲ್ವಾ? ಇದೆ ಅಲ್ವೋ? ಹೇಳಿ ಜೋರಾಗಿ. ಇಂತಹ ಒಂದು ಮಹಾನ್ ಕಾರ್ಯ ಮಾಡಿರ್ತಕ್ಕಂಥ ಆ ಮಹಾನ್ ಯೋಗೇಶ್ವರ ಅಣ್ಣನವರಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಣೆ ಮಾಡಿ. ಜೋರಾಗಿ ಚಪ್ಪಾಳೆ ತಟ್ಟಿ. ನಮಗೆಲ್ಲರಿಗೂ ಕೂಡ ಆಧ್ಯಾತ್ಮಿಕ ಅಂತ ಹೇಳ್ತೀವಿ. ಅದರ ಆಧ್ಯಾತ್ಮಿಕದ ಮೊದಲ ಸತ್ಯ ನಾವು ಈ ದೇಹವನ್ನು ಧರಿಸ್ಕೊಂಡಿರ್ತಕ್ಕಂಥ ಆತ್ಮಗಳು. ಹಾಗ ನಾವೆಲ್ಲರೂ ಕೂಡ ಯಾರು? ಆತ್ಮಗಳು. ಆತ್ಮ ದೇಹ ಪಡೆದುಕೊಂಡ ಅಂದ್ರೆ ಹುಟ್ಟು, ಆತ್ಮ ದೇಹ ಬಿಟ್ಟ ಅಂದ್ರೆ ಸಾವು. ಹಾಗಾದ್ರೆ ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ಬರ್ತಾ ಬರ್ತಾ ಸತ್ಯುಗ ಮುಗಿಸಿದೀವಿ, ತ್ರೇತಾಯುಗ ಮುಗಿಸಿದೀವಿ, ದ್ವಾಪರಯುಗ ಮುಗಿಸಿದೀವಿ, ಈಗೆಲ್ಲಿದ್ದೀವಿ? ಕಲಿಯುಗ. ಹಾಗಾದ್ರೆ ಕಲಿಯುಗದಲ್ಲೂ ಕೂಡ ಕಲಿಯುಗದ ಅಂತಿಮ ಸಮಯದಲ್ಲಿ ಅನೇಕ ದುಃಖ ದುಮ್ಮಾನಗಳಿಗೆ ಒಳಗಾಗಿದ್ದೀವಿ. ಹಾಗಾದ್ರೆ ಇಂತಹ ಸಮಯದಲ್ಲಿ ಇದ್ರೂ ಸಹ ಅದಕ್ಕೆ ಸರ್ವಜ್ಞ ಆ ಕಾಲದಲ್ಲಿ ಹೇಳಿದ್ರು, ಆಕಾಶವದರುತ್ತ ಭೂಕಾಂತೆ ನಡಗುತ್ತ ನಾಕವು ನರಕವಾಗಿರಲು ಶಿವನೇ ಬಂದು ಜೋಕೆ ಮಾಡುವನು ಸರ್ವಜ್ಞ. ಜನಸಂಖ್ಯೆ ಹೆಚ್ಚುವುದು ಮನೆಯಲ್ಲಿ ಕೂಳಿಲ್ಲ, ತನು ಮನದಿ ಪಾಪ ತುಂಬಿ ತುಳುಕುವುದು ಕೊನೆಗಹುದು ಲಯವು ಸರ್ವಜ್ಞ. ಇಂತಹ ಸಮಯದಲ್ಲಿ ಅಳಿಗಾಲ ಧರ್ಮಕ್ಕೆ ಬಳಿಸಾರೆ ಶಿವ ತಾನು ಇಳೆದಿಳೆಗೆ ಬಂದು ಸರಿಪಡಿಸಿ ಸಜ್ಜನರ ಉಳಿಸುವನು ಸರ್ವಜ್ಞ. ಹೀಗೆ ಭಗವಂತನ ಮಹಾವಾಕ್ಯ ಅಥವಾ ಸರ್ವಜ್ಞನ ಮಹಾವಾಕ್ಯದಂತೆ ಪರಮಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮ ಶಿವನು ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಜಗತ್ತಿಗೆ ಬಂದ್ಬಿಟ್ಟು ಇಂಥ ಮಹಾನ್ ಆತ್ಮಗಳ ಮುಖಾಂತರ ಅನೇಕ ನಿರಾಶ್ರಿತರಿಗೆ ಸತ್ಯವಾಗಿರ್ತಕ್ಕಂಥ ಮಾರ್ಗ ಹಾಗೂ ಜೀವನವನ್ನು ಕೊಡ್ತಕ್ಕಂಥ ಮಹಾನ್ ಕಾರ್ಯ ಮಾಡ್ತಾರೆ. ಅದನ್ನು ಭಗವಂತ ಮೊದಲೇ ಹೇಳಿಬಿಟ್ಟಿದ್ದಾನೆ. ಅದಕ್ಕೆ ನಿಮ್ಗೆಲ್ಲರಿಗೂ ಒಂದು ವಿಚಾರ ನೆನಪಿರಬೇಕು, ನಾವೆಲ್ಲರೂ ಕೂಡ ಯಾರು? ಆತ್ಮಗಳು. ಹೇಳಿ, ಆತ್ಮಗಳು. ನಾವೆಲ್ಲ ಯಾರು? ಆತ್ಮಗಳು. ಆತ್ಮಗಳು ದೇಹ ಪಡ್ಕೊಂಡಿದೀವಿ. ಈ ದೇಹದಲ್ಲಿ ಬಾಲ್ಯ, ಹುಡುಗ, ಯೌವನ, ಪ್ರೌಢ, ವೃದ್ಧ, ಮರಣಾವಸ್ಥೆ. ಅದಕ್ಕೆ ಯಾರಾದ್ರೂ ಸತ್ತೋದಾಗ ಅಯ್ಯೋ ಸತ್ತೋದ್ರ ಅಂತ ಹೇಳ್ಬಿಡ್ತೀವಿ. ಸತ್ತು ಹೋದ ಅಂದ್ರೆ ಏನು? ಯಾವುದು ಸತ್ಯವಾಗಿತ್ತೋ, ಯಾವುದು ಶಾಶ್ವತವಾಗಿತ್ತೋ, ಯಾವುದು ನೋಡ್ತಾ ಇತ್ತೋ, ಕೇಳ್ತಾ ಇತ್ತೋ, ಮಾತಾಡ್ತಾ ಇತ್ತೋ, ಆ ಸತ್ಯ ಹೊರಟೋಗ್ಬಿಡ್ತು. ಆ ಸತ್ತು ಹೋದ್ಮೇಲೆ ಮಿಥ್ಯವಾಗಿರ್ತಕ್ಕಂಥ ದೇಹಕ್ಕೆ ಬೆಲೆ ಇಲ್ಲ. ಅದಕ್ಕೆ ಸರ್ವಜ್ಞ ಹೇಳ್ತಾರೆ, ಒಡಲೊಳೊಡೆಯ ನಿರ್ವನಕ ಓಲೈಸುವರು, ಒಡೆಯನೊಂದರಗಳಿಗೆ ಇಳಿದರೆ ಓಡೊಳಗಿಕ್ಕವರು ಸರ್ವಜ್ಞ. ಒಡಲು ಅಂತ ಹೇಳಿದ್ರೆ ದೇಹ, ಒಡೆಯ ಅಂತ ಹೇಳಿದ್ರೆ ಆತ್ಮ. ಅವನಿರುವಾಗಿದ್ದಕ್ಕೆ ಮಾನ, ಸನ್ಮಾನ, ಗೌರವ ಎಲ್ಲ ಇದೆ. ಆ ಒಡೆಯ ಆತ್ಮ ಈ ದೇಹ ಇಳಿದು ಹೋಗ್ಬಿಟ್ರೆ, ದೇಹ ಬಿಟ್ಟು ಇಳಿದು ಹೋಗ್ಬಿಟ್ರೆ ಈ ದೇಹಕ್ಕೆ ಏನಾದ್ರೂ ಬೆಲೆ ಇದೆಯಾ? ಹಾಗಾದ್ರೆ ನಿಜವಾಗೂ ದೇಹದಲ್ಲಿ ಬೆಲೆ ಬಾಳ್ತಕ್ಕಂಥ ಶಕ್ತಿ ಯಾವುದು? ಆತ್ಮ. ಹಾಗಾದ್ರೆ ನಾವೆಲ್ಲರೂ ಕೂಡ ಯಾರು? ಹೇಳಿ ಜೋರಾಗಿ, ನಾವೆಲ್ಲರೂ ಕೂಡ ಯಾರು? ಜಗತ್ತಲ್ಲಿ 850 ಕೋಟಿ ಎಲ್ಲ ದೇಹದಲ್ಲೂ ಕೂಡ ಏನಿದೆ?
ಆತ್ಮಗಳು. ಹಾಗಾದ್ರೆ ಆತ್ಮಗಳಿಗೆ ಜಾತಿ, ಮಠ, ಪಂಥ, ಧರ್ಮ, ದೇಶ, ಸ್ತ್ರೀ, ಪುರುಷ, ಹುಡುಗ, ಮುದುಕ, ಬಡವ, ಬಲ್ಲಿದ, ಶ್ರೀಮಂತ ಭಿನ್ನತೆ ಇಲ್ಲ. ನಾವೆಲ್ಲ ಆತ್ಮಗಳು. ಹಾಗಾದ್ರೆ ಆತ್ಮಗಳು ಯಾರ್ಯಾರು? ಹೇಗೆ ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಪುಣ್ಯಾತ್ಮರು, ಭಕ್ತಾತ್ಮರು, ಪಾಪಾತ್ಮರು, ಬಹಳ ಸಂಖ್ಯೆಯಲ್ಲಿ. ಹೀಗೆ ದೇವಾತ್ಮರು ರಾಧಾ, ಕೃಷ್ಣ, ಲಕ್ಷ್ಮೀ, ನಾರಾಯಣ, ರಾಮ, ಸೀತೆ, ಬ್ರಹ್ಮ, ವಿಷ್ಣು, ಶಂಕರ ಇವರೆಲ್ಲ ದೇವಾತ್ಮರು. ಅವರು ದೈವಿ ಗುಣಗಳಿಂದ ಸಂಪನ್ನವಾಗಿದ್ರು, ಅವರಿಗೆ ದೇವಾತ್ಮರು ಅಂತ ಹೇಳಿದ್ರು. ಇನ್ನು ಧರ್ಮ ಸ್ಥಾಪನೆ ಮಾಡಿದ್ರು, ಅವರಿಗೆ ಧರ್ಮಾತ್ಮರು ಅಂತ ಹೇಳಿದ್ರು. ಮಹಾನ್ ಕೆಲಸ ಮಾಡಿದ್ರು, ಮಹಾತ್ಮರು ಅಂತ ಹೇಳಿದ್ರು. ಪುಣ್ಯದ ಕೆಲಸ ಮಾಡಿದ್ರು, ಪುಣ್ಯಾತ್ಮರು ಅಂತ ಹೇಳಿದ್ರು. ಹಾಗಾದ್ರೆ ಜಗತ್ತಿನ ಎಲ್ಲ ಆತ್ಮಗಳಿಗೆ ತಂದೆ ಯಾರು? ಎಲ್ಲ ಆತ್ಮಗಳಿಗೆ ತಂದೆ ಯಾರು? ಪರಮಾತ್ಮ. ಅದಕ್ಕೆ ನಾವು ಪರಮಾತ್ಮಗಳು ಅಂತ ಹೇಳೋದಿಲ್ಲ, ಪರಮಾತ್ಮ ಅಂತ ಹೇಳ್ತೀವಿ. ಹಾಗಾದ್ರೆ ಜಗತ್ತಿನ ಸರ್ವ ರಕ್ಷಕನು ಯಾರು? ಪರಮಾತ್ಮ. ಹಾಗಾದ್ರೆ ನಾವೆಲ್ಲರೂ ಕೂಡ ಒಬ್ಬ ಪರಮಾತ್ಮನ ಮಕ್ಕಳು. ಅದಕ್ಕೆ ಈಗ ಒಂದು ಹಾಡು ಹೇಳ್ತೀನಿ. ನಾವೆಲ್ಲ ಆತ್ಮಗಳು, ನಮಗಿಲ್ಲ ಶತ್ರುಗಳು. ಹೇಳಿ, ನಾವೆಲ್ಲ ಆತ್ಮಗಳು, ನಮಗಿಲ್ಲ ಶತ್ರುಗಳು. ಜ್ವರಗೆ ಹೇಳಿ, ನಾವೆಲ್ಲ ಆತ್ಮಗಳು, ನಮಗಿಲ್ಲ ಶತ್ರುಗಳು. ನಾವೆಲ್ಲ ಶಿವನ ಮಕ್ಕಳು, ನಾವೆಲ್ಲ ಶಿವನ ಮಕ್ಕಳು. ಹೇಳಿ, ನಾವೆಲ್ಲ ಶಿವನ ಮಕ್ಕಳು, ನಾವೆಲ್ಲ ಶಿವನ ಮಕ್ಕಳು. ನಾವೆಲ್ಲ ಜ್ಯೋತಿಗಳು, ನಮಗಿಲ್ಲ ಜಾತಿಗಳು. ಹೇಳಿ, ನಾವೆಲ್ಲ ಜ್ಯೋತಿಗಳು, ನಮಗಿಲ್ಲ ಜಾತಿಗಳು. ನಾವೆಲ್ಲ ಶಿವನ ಮಕ್ಕಳು, ನಾವೆಲ್ಲ ಶಿವನ ಮಕ್ಕಳು. ನಾವೆಲ್ಲ ಶಿವನ ಮಕ್ಕಳು, ನಾವೆಲ್ಲ ಶಿವನ ಮಕ್ಕಳು. ನಾವೆಲ್ಲ ಬಿಂದುಗಳು, ನಾವೆಲ್ಲ ಬಂಧುಗಳು. ನಾವೆಲ್ಲ ಬಿಂದುಗಳು, ನಾವೆಲ್ಲ ಬಂಧುಗಳು. ನಾವೆಲ್ಲ ಶಿವನ ಮಡಿಲ ಹೂಗಳು, ನಾವೆಲ್ಲ ಶಿವನ ಮಡಿಲ ಹೂಗಳು. ನಾವೆಲ್ಲ ಶಿವನ ಮಡಿಲ ಹೂಗಳು, ನಾವೆಲ್ಲ ಶಿವನ ಮಡಿಲ ಹೂಗಳು. ನಾವೆಲ್ಲ ಆತ್ಮಗಳು, ನಮಗಿಲ್ಲ ಶತ್ರುಗಳು. ನಾವೆಲ್ಲ ನಮಗಿಲ್ಲ ಶತ್ರುಗಳು. ನಾವೆಲ್ಲ ಶಿವನ ಮಕ್ಕಳು, ನಾವೆಲ್ಲ ಶಿವನ ಮಕ್ಕಳು. ನಾವೆಲ್ಲ ಶಿವನ ಮಕ್ಕಳು, ನಾವೆಲ್ಲ ಶಿವನ ಮಕ್ಕಳು. ಒಂದ್ ನಿಮಿಷ ಸೈಲೆನ್ಸ್ ಆಗಿರಿ. ನಾವೆಲ್ಲ ಯಾರು? ಆತ್ಮಗಳು. ನಾವೆಲ್ಲ ಆತ್ಮಗಳಿಗೆ ಅಪ್ಪ ಯಾರು? ಪರಮಾತ್ಮ. ಹೀಗೆ ಸದಾ ನೆನಪಿರ್ಲಿ, ನಾನು ಆತ್ಮ ಪರಮಾತ್ಮನ ಪ್ರೀತಿಯ ಮಗುವಾಗಿದ್ದೇನೆ ಅಂತ ನೆನಪಿರ್ಲಿ. ಓಕೆ. ಓಂ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು, ಧನ್ಯವಾದಗಳು. ನಮಸ್ತೆ. ಒಂದ್ಸರಿ ಹೇಳಿ, ಓಂ ಶಾಂತಿ. ಓಂ ಶಾಂತಿ. ಇನ್ನೊಮ್ಮೆ ಓಂ ಶಾಂತಿ. ಮತ್ತೊಮ್ಮೆ ಓಂ ಶಾಂತಿ. ಈ ಅವಕಾಶ ಕೊಟ್ಟಿರ್ತಕ್ಕಂಥ ಆತ್ಮೀಯ ಪ್ರೀತಿಯ ಯೋಗೇಶ್ವರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸ್ವೀಕಾರವಾಗಲಿ. ಓಂ ಶಾಂತಿ. ಓಂ ಶಾಂತಿ ಅಣ್ಣರೇ. ಧನ್ಯವಾದಗಳು. ಇಲ್ಲಿಗೆ ಬಂದು ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಂಡು ನಿಮಗೆರಡು ಹಿತವಚನಗಳನ್ನು ನುಡಿದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಹೇಳಿದಂಥ ಎಲ್ಲ ಗುರುಹಿರಿಯರಿಗೆ, ಇಲ್ಲಿ ಬಂದಿರತಕ್ಕಂಥ ದೇವ ಸ್ವರೂಪಗಳ ಥರ ಕಾಣ್ತಿದ್ದಾರೆಲ್ಲ, ಇವೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ದಯವಿಟ್ಟು ಜೋರಾಗಿ ಒಂದ್ಸತಿ ಅವರಿಗೆ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ. ಸರ್, ನೀವಿಲ್ಲಿ ಬಂದಿದ್ದು ನಮ್ಮ ಭಾಗ್ಯ ಅಂತ ಭಾವಿಸ್ತೀವಿ. ಒಳ್ಳೇದಾಗ್ಲಿ. ಧನ್ಯವಾದಗಳು. ನಿಮ್ಮ ಈ ಮಹಾನ್ ಕಾರ್ಯವನ್ನ ಭಗವಂತನು ಸಹ ಮರೆಯೋದಿಲ್ಲ. ನಿಮ್ಮಿಂದ ಅನೇಕ ಆತ್ಮಗಳಿಗೆ ಪ್ರೇರಣೆ ಆಗುತ್ತೆ. ನಿಮ್ಮಂಥ ಅನೇಕ ದಿವ್ಯ ಆತ್ಮಗಳಿಗೆ ಮಾರ್ಗದರ್ಶನ ಆಗಿ ತಮ್ಮೆಲ್ಲರ ರಕ್ಷಣೆ, ತಮ್ಮೆಲ್ಲರಿಗೂ ಶಿಕ್ಷಣ, ತಮ್ಮೆಲ್ಲರಿಗೂ ಮಾರ್ಗದರ್ಶನ, ತಮ್ಮೆಲ್ಲರ ಪಾಲನೆ ನಡೀತಾ ಇದೆ. ಭಗವಂತ ಏನು ಪಾಲನಾ ಕರ್ತನಾಗಿದ್ದಾನಲ್ಲ, ಭಗವಂತ ಡೈರೆಕ್ಟ್ ಆಗಿ ಏನು ಬಂದು ಮಾಡೋದಿಲ್ಲ. ಸ್ಥಾಪನೆ, ಪಾಲನೆ, ವಿನಾಶ. ಭಗವಂತ ತನ್ನ ಆಧಾರ ಮೂರ್ತಿಗಳ ಮುಖಾಂತರ ಇಂಥ ಎಲ್ಲ ನಿರಾಶ್ರಿತರಿಗೆ ಪಾಲನೆ ಮಾಡ್ತಕ್ಕಂಥ ಮಹಾನ್ ಕಾರ್ಯ ಮಾಡ್ತಾರೆ. ಇಂಥ ಮಹಾನ್ ಆತ್ಮಗಳಿಗೆ ನಾವೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಅರ್ಪಿಸೋಣ. ಓಂ ಶಾಂತಿ. ಓಂ ಶಾಂತಿ. ಥ್ಯಾಂಕ್ಸ್ ಸರ್. ಧನ್ಯವಾದ. ನಮ್ದು ಈ ಲಕ್ಷ್ಮೀನಾರಾಯಣ. ನೆಕ್ಸ್ಟ್ ಭಗವಂತ ಈ ಜಗತ್ತಿಗೆ ಬಂದಿದ್ದಾರೆ ಕಲಿಯುಗದ ಅಂತಿಮ ಸಮಯದಲ್ಲಿ.
ಬಂದು ಈ ಕಲಿಯುಗವನ್ನ ಸಂಪೂರ್ಣವಾಗಿ ಪರಿವರ್ತನೆ ಮಾಡಿ ಮುಂದೆ ಈ ಜಗತ್ತಿನಲ್ಲಿ ಸತ್ಯುಗ ಅಂತ ಹೇಳೋದು, ಈ ಕಲಿಯುಗ ಹೋಗಿ ನೆಕ್ಸ್ಟ್ ಸತ್ಯುಗ ಅಂತ ಹೇಳೋದು ಬರುತ್ತೆ. ಅಲ್ಲಿ ಈ ತರದ ದೈವಿ ರಾಜ್ಯ ಬರುತ್ತೆ. ಅಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಮನುಷ್ಯ ಕಂಪ್ಲೀಟ್ ಆಗಿರುತ್ತೆ. ಅಂತ ರಾಜ್ಯವನ್ನ ತರೋದಕ್ಕೋಸ್ಕರನೇ ಈ ಅಂತಿಮ ಸಮಯದಲ್ಲಿ ಭಗವಂತ ಅವತರಣೆ ಆಗಿ ಈ ಸತ್ಯ ಜ್ಞಾನವನ್ನ ಕೊಟ್ಟು ಮನುಷ್ಯನನ್ನ, ಈಗ ಪ್ರಾಣಿ ಸಮಾನದಂತ ಮನುಷ್ಯನನ್ನ ದೇವತಾ ಸಮಾನ ಆಗೋದಕ್ಕೋಸ್ಕರ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ ಈಶ್ವರೀಯ ಜ್ಞಾನವನ್ನ ಕೊಡ್ತಾ ಇದಾರೆ. ಈ ರೀತಿ ನಮ್ ತರಾನೇ ಲಕ್ಷಾಂತರ ಜನರು ನಮ್ಮ ಇದಕ್ಕೆ ಬರ್ತಾರೆ. ಬಂದು ಈ ಆಧ್ಯಾತ್ಮಿಕ ಜ್ಞಾನವನ್ನ ತಿಳ್ಕೊಂಡು ಅವರಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ಅವಗುಣಗಳು, ಚಟಗಳು ಇದನ್ನೆಲ್ಲ ದೂರ ಮಾಡಿ ಅವರು ಸದ್ಮಾರ್ಗದಲ್ಲಿ ನಡೆಯುವಂತ ಒಂದು ಶ್ರೇಷ್ಠವಾದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಇದು ನಮ್ದು ಉದ್ದೇಶ. ಮುಂದೆ ಮನುಷ್ಯನಿಂದ ನಾರಿಯಿಂದ ಶ್ರೀ ಲಕ್ಷ್ಮಿ, ನರರಿಂದ ಶ್ರೀ ನಾರಾಯಣ ಆಗುವಂತ ಇದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಒಳ್ಳೆತನದು, ಒಳ್ಳೆ ಗುಣ ಅಂತ ಹೇಳೋದು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಮೂಲತಃ ಆತ್ಮದ ಗುಣನೇ ನಮ್ಮಲ್ಲಿರುವಂತ ದೈವಿ ಗುಣಗಳು ಇದ್ದೇ ಇರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಪರಸ್ಪರದಲ್ಲಿ ಅವರಲ್ಲಿ ಇರ್ತಕ್ಕಂಥ ಅವಗುಣಗಳು ತಕ್ಷಣಕ್ಕೆ ಕಾಣುತ್ತೆ ನಮ್ಗೆ. ಆದ್ರೆ ಭಗವಂತ ನಮ್ಗೆ ಈ ಬ್ಲೆಸ್ಸಿಂಗ್ ಕಾರ್ಡ್ ಅನ್ನ ಕೊಟ್ಟು, ಇಲ್ಲ ಮಗು ನಿನ್ನೊಳಗಡೆ ಆದಂತ ಒಂದು ಶಕ್ತಿ, ಒಂದು ಗುಣ ಇದೆ ಅಂತ ಹೇಳೋದನ್ನ ನಮಗೆ ನೆನಪು ಮಾಡಿಸ್ತಾರೆ. ಸೊ ಅದಕ್ಕೆ ಇವತ್ತು ಬ್ರಹ್ಮಕುಮಾರಿ ಆಶ್ರಮದಿಂದ ಪ್ರೀತಿಯ ಯೋಗೇಶ್ ಅಣ್ಣನವರಿಗೆ ಭಗವಂತನ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ಕಾರ್ಡು. ತಮ್ಮ ಗುಣ ಆಗಿದೆ, ಇದರಲ್ಲಿ ಗುಣ ಬಂದಿದೆ. ಆಪು ಪವಿತ್ರ ಆತ್ಮ ಹೋ, ತಾವೊಂದು ಪವಿತ್ರ ಸೋಲ್ ಆಗಿದ್ದೀರಾ. जो अपने हर कर्म से शांति, प्रेम और सद्भाव जैसे निजी संस्कारों को प्रत्यक्ष करते हो. ಅಂದ್ರೆ ತಾವು ತಮ್ಮಲ್ಲಿರುವಂತಹ ಶಾಂತಿ, ಪ್ರೇಮ ಮತ್ತೆ ಸದ್ಭಾವ ಅಂತ ಹೇಳುವಂತಹ ಶ್ರೇಷ್ಠ ಸಂಸ್ಕಾರ ಗುಣವನ್ನ ತಾವು ಪ್ರತ್ಯಕ್ಷ ಮಾಡ್ತಾ ಇದ್ದೀರಾ. ಇದು ನಿಮ್ದು ಕರೆಕ್ಟ್ ಆಗಿದೆ. ನಿಜ ತಾನೇ? ನೀವ್ ಹೇಳ್ಬೇಕು. ನೀವೇನ್ ಮಾಡ್ತಾ ಇದ್ದೀರಾ ಅದಕ್ಕೆ ಭಗವಂತ ನಿಮಗೆ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ. ಖಂಡಿತ ಖಂಡಿತ ಬರ್ತಾ ಇರಿ. ಬರ್ತಾ ಇರ್ತೀವಿ ಅಣ್ಣ, ಖಂಡಿತ. ಖಂಡಿತ ಧನ್ಯವಾದ.